ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಚಪಾತಿ ಮಾಡಿದಾಗ ಅಥವಾ ಏನೇ ತಿಂಡಿ ಮಾಡಿದ್ರೂ ಅದಕ್ಕೆ ನಂಚ್ಕೊಂಬಲೆ ಚಲೋ ಇದ್ದರಷ್ಟೇ ನಾವು ತಿಂತಾ ಹೇಳೋದು ಈಗ ಮಕ್ಕಳ ಕಂಡೀಷನು. ನಾವುಗಳ ಅಮ್ಮಂದರಿಗೆ ಹೊಸ ಹೊಸ ಥರ ಟ್ರೈ ಮಾಡಿ ಕೊಕ್ಕೆ ಖುಷಿ ಪಡಿಸೋದೇ ಒಂದು ಕಸರತ್ತು. ಇವತ್ತು ನಾನು ಡಾಬಾ ಸ್ಟೈಲಲ್ಲಿ ಗ್ರೀನ್ ಪೀಸ್ ಮಸಾಲೆ ಮಾಡೋದನ್ನು ಹೇಳ್ಕೊಡ್ತೆ. ಇದು ತುಂಬ ಯುನೀಕು, ಅಷ್ಟೇ ಸಿಂಪಲ್, ಸೂಪರ್ ಆಗಿರ್ತು. ಹಸಿರು ಬಟಾಣಿ ಸೀಸನ್ ಆಗೋದ್ರಿಂದ ಹಸಿರು ಬಟಾಣಿ ಎಲ್ಲರ ಮನೇಲೂ ಇರ್ತು, ಬಾಕಿ ಎಲ್ಲ ಸಾಮಾನು ಮನೇಲೇ ಇರ್ತು. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವ. ಮೊದಲಿಗೆ ಒಂದು ಕುಟ್ಟಾಣಿಲಿ 5-6 ಹಸಿಮೆಣಸಿನ್ಕಾಯಿ, ಒಂದು 3-4 ಬೆಳ್ಳುಳ್ಳಿ ಸುಲಿದದ್ದು, 1 ಇಂಚ್ ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ ಇದನ್ನು ಜಜ್ಜಿ ಪೇಸ್ಟ್ ಮಾಡಿ. ನೋಡಿ, ಇಷ್ಟಾದರೆ ಸಾಕು. ಒಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆನ ಹಾಕಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ರಫಾಗಿ ಕಟ್ ಮಾಡೋದು, ಹಾಗೆ ಅದರ ಜೊತೆಗೆ ಒಂದು 15-20 ಗೋಡಂಬಿ ಹಾಕಿ ಫ್ರೈ ಮಾಡಿ. ಇದು ಗೋಲ್ಡನ್ ಬ್ರೌನ್ ಆಗ ಅಷ್ಟು ಫ್ರೈ ಆದರೆ ಸಾಕು. ಮೊದಲೇ ಹೇಳಿದ್ದೆ, ಇದು ಡಾಬಾ ಸ್ಟೈಲ್ ಮಟರ್ ಮಸಾಲೆ, ಹಾಗಾಗಿ ಇದರ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿತ್ತು. ಒಂದು ಸತಿ ನೀವು ಮಾಡ್ಕೊಂಡು ಏನಾದ್ರು ತಿಂದರೆ ಪದೇ ಪದೇ ಮಾಡ್ಕೊ ತಿಂದ್ರಿ, ಅಷ್ಟು ರುಚಿಯಾಗಿರ್ತು. ಮೊದಲೇ ನೀವು ರಾತ್ರಿಯೇ ಹಸಿ ಬಟಾಣಿ ಎಲ್ಲ ತಂದು ಬಿಡಿಸಿಟ್ಕೊಂಬಿಟ್ರೆ ಒಂದು 15-20 ನಿಮಿಷದಲ್ಲಿ ರೆಸಿಪಿ ಆಗೇ ಹೋಗ್ತು. ಸೊ ವರ್ಕಿಂಗ್ ಲೇಡೀಸಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗ್ತು. ಇಷ್ಟು ಫ್ರೈ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ. ಇದಕ್ಕೆ ನೀರು ಹಾಕಿ ಏನು ಬೀಸೋದು ಬೇಡ, ಬೇಕಾದರೆ ಒಂದು 2 ಚಮಚ ನೀರು ಹಾಕಿ ಬೀಸ್ಲಕ್ಕು. ಇದೆಲ್ಲ ಈಗ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು 2 ಸುತ್ತು ತಿರುಗಿಸಿದ ತಕ್ಷಣ ಇದು ಪೇಸ್ಟ್ ಥರ ಆಗೋಗ್ತು. ನೋಡಿ, ಈ ರೀತಿಯಾಗಿ ಈಗ ಪೇಸ್ಟ್ ಥರ ಆಯಿತು. ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡಿ. ಈಗ ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನ್ ತುಪ್ಪನ ಹಾಕಿದ್ದೆ. ಇದು ಬಿಲ್ಕುಲ್ ಆಪ್ಷನಲ್ಲು. ಮಸಾಲೆನೇ ತುಂಬ ಇಂಪಾರ್ಟೆಂಟು. 1 ತುಂಡು ಚಕ್ಕೆ, ಒಂದು ಸ್ವಲ್ಪ ಕಲ್ಲು ಜಾಸ್ತಿ ಹಾಕ್ರೆ ಅದರದ್ದೇ ಸ್ಮೆಲ್ ಆಗೋಗ್ತು, ಸ್ವಲ್ಪ ಹಾಕಿ 2 ಲವಂಗ, 2 ಏಲಕ್ಕಿ, 2 ಈರುಳ್ಳಿನ ಕಟ್ ಮಾಡೋದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸಣ್ಣ ಕಟ್ ಮಾಡೋ ಈರುಳ್ಳಿನ. ಈಗ ಇದು ಫ್ರೈ ಆದ ನಂತರ ನಾವು ಮೊದಲೇ ಪೇಸ್ಟ್ ಮಾಡಿಟ್ಟಂತಹ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸೋ. ಅದರ ಹಸಿ ವಾಸನೆ ಎಲ್ಲವೂ ಕೂಡ ಪೂರ್ತಿಯಾಗಿ ಹೋಗೋ ಅಲ್ಲಿ ತನಕನೂ ನಾವು ಈ ರೀತಿ ಕೈ ಆಡಿಸ್ತಾನೆ ಇರೋ. ನಂತರ ಚಿಟಿಕೆ ಅರಿಶಿನ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೆ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಆಗೋದ್ರಿಂದ ಖಾರ ಇರ್ತಿಲ್ಲ. ಹಸಿಮೆಣಸಿನ್ಕಾಯನ್ನು ಹಾಕೋದ್ರಿಂದ ಈ ಖಾರವನ್ನು ನೋಡ್ಕೊಂಡು ಹಾಕಿ. ಅರ್ಧ ಚಮಚ ಗರಂ ಮಸಾಲೆ, 3/4 ಕಪ್ನಷ್ಟು ಟೊಮೆಟೊ ಪ್ಯೂರಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ. ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೋದಷ್ಟೇ. ಇದಕ್ಕೆ ಟೊಮೆಟೊ ಪ್ಯೂರಿಯಲ್ಲಿ ಇಡ್ತಾ. ಈಗ ನೋಡಿ, ಇಷ್ಟು ಫ್ರೈ ಆಯಿತು. ಎಣ್ಣೆ ಎಲ್ಲ ಮೇಲೆ ತೇಲ್ ಬರ್ತಾ ಇತ್ತು. ಈ ಟೈಮಲ್ಲಿ ನಾವು ಹಸಿರು ಬಟಾಣಿ ಕಾಳು 1 ದೊಡ್ಡ ಬೌಲ್ನಲ್ಲಿ 1 ಬೌಲಿದ್ದು ಅದಷ್ಟನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 15 ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಳಕ್ಕಾಗ್ತು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮುಚ್ಚಿ ನಾನು 15 ನಿಮಿಷ ಹಾಗೆ ಬಿಟ್ಬಿಡ್ತೆ. ಅದು ಚೆನ್ನಾಗಿ ಬೇಯಲಿ. ಈಗ 15 ನಿಮಿಷ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋ. ನಾನಿಲ್ಲಿ 2 ಟೀ ಸ್ಪೂನು ಉಪ್ಪನ್ನು ಹಾಕಿದ್ದೆ. ನಾನು ಮಾಡಿದ ಕ್ವಾಂಟಿಟಿಗೆ ಇಷ್ಟು ಉಪ್ಪು ಸರಿ ಇದ್ದು. ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಅಪ್ಲಕ್ಕೆ 1 ಸ್ಪೂನ್ ಸಕ್ಕರೆನ ಹಾಕಿ, ಸಕ್ಕರೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡು ಅಡ್ಡಿಲೆ. ಬಟಾಣಿ ಎಲ್ಲ ಬೆಂದು ಉಪ್ಪು ಮತ್ತು ಸಕ್ಕರೆ ಆದಮೇಲೆ ಈರುಳ್ಳಿ ಮತ್ತು ಗೋಡಂಬಿ ಪೇಸ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಸರಿ ಇದ್ದಾಳೆ ಚೆಕ್ ಮಾಡಿ. ಇಷ್ಟು ಬಂದರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬಂದ ನಂತರ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿದಂತಹ ಕಸೂರಿ ಮೇಥಿನ ಹಾಕಿ ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ಈಗ ತುಂಬಾ ರುಚಿಕರವಾದ ಡಾಬಾ ಸ್ಟೈಲ್ ಗ್ರೀನ್ ಪೀಸ್ ಮಸಾಲೆ ರೆಡಿ ಇದ್ದು. ಇದನ್ನು ಚಪಾತಿ ಜೊತೆ, ಪೂರಿ ಜೊತೆ ಸರ್ವ್ ಮಾಡಲಿಕ್ಕೂ, ಈವನ್ ರೊಟ್ಟಿ ಜೊತೆ ಕೂಡ ತುಂಬಾ ರುಚಿಯಾಗಿರ್ತು. ಇದು ಮಕ್ಕಳಿಂದ ಮುದುಕರವರೆಗೂ ಕೂಡ ಎಲ್ರಿಗೂ ತುಂಬ ಇಷ್ಟ ಆಗ್ತು. ನೀವೂ ಸಹ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ.
ಹೆಂಗಿದ್ದು ಹೇಳಿ ನನಗೆ ಖಂಡಿತ ತಿಳಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು.